ಮಾಡಿದ್ದೀರಾ? ಏನೋ ಬರೋದು ಶೋ ನಿಂಜಲ್ಲಪ್ಪ ಎಲ್ಲ ಗೆಳೆಯ ತಿಮ್ಮಯ್ಯನ ದುಡ್ಡಿ ತಿಮ್ಮಯ್ಯ ಗೊಲ್ಲಳ್ಳಿ ಪಾಣಿ ಪಾಣಿ ಏನದು ಪಾಣಿ ಏನಮ್ಮ ಮಾಡಿದ್ದೀರಾ? ಯಾರು ಬೆನಿಫಿಷರಿ ಯಾರು ಇದು? ಚೂಡೆಗೌಡ ಯಾರು? ಗೋದೂರು ಕೊಟ್ಟಿದ್ದೀರಾ ಅವನಿಗೆ? ಇದು ಗೊಲ್ಲಳ್ಳಿ ಗುಂಡನ್ ಗೊಲ್ಲಳ್ಳಿ ಇದು ಬರೀ ಗೊಲ್ಲಳ್ಳಿ. ಮಲ್ಲೇಗೌಡ ಸಾಗುವಳಿ ಚೀಟಿ ಕೇಳವ್ರೆ, ಕೊಟ್ಟಿದ್ದಾರೆ. ಸಾಗುವಳಿ ರೆಡಿ ಆಗಿದೆಯಾ? ಚೀಟಿ ಕೊಟ್ಟಿದ್ದಾರಾ? ಕಿಮ್ಮಕ್ ಕಟ್ಟಕ್ಕೆ ನೋಟಿಸ್ ಕೊಟ್ಟಿದ್ದೀರಾ? ಆಯ್ತು, ನಿನಗೂ ವೋಟ್ ಮಾಡೋರು 4 ಜನಕ್ಕೆ ಸಹಾಯ ಮಾಡಿ ನಿಂತ್ಕೊಂಡು ಸ್ವಲ್ಪ ಏನು ನೋಡು ಫಾಲೋ ಅಪ್ ಮಾಡಿ. ಚಂದ್ರಶೇಖರ್ ಬಿಂಚ್ ಸಾಮಂದೇಗೌಡ ಪುರದೊಡ್ಡಿ ಗ್ರಾಮ ಪುರದೊಡ್ಡಿ. ಕ್ರಾಯ ಪತ್ರದ ವಿಸ್ತೀರ್ಣ ತಿದ್ದುಪಡಿ ಮಾಡೋಕ್ಕೂ ಬಗ್ಗೆ ಅಂತ ಹೇಳ್ತಾರೆ. ಬಜ್ಜಿದಾಗ ಮುಗ್ದೋಗ್ಲಿ ನಿಮ್ದು ಕೈ, ಇನ್ನೂ ಸ್ವಲ್ಪ ಕೈ ಮೇಲೆ ಮುಂದೆ ಮೇಲ್ಕ್ ಹೋಗ್ಲಿ. ನೀವು ಬರೀ ರಿಪೋರ್ಟ್ ಕೊಟ್ಬಿಟ್ರಿ ಅಂತ ತೇಲ್ಕೋಬೇಡಿ. ನಿಮ್ಮ ಮುಂದೆ ಇನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಇನ್ಯಾತಕ್ಕೆ ಬರ್ಬೇಕು ಪದೇ ಪದೇ ಇಲ್ಲಿ? ಈ ಕತೆ ಕೇಳೋಗಿರೋ ಬೇರೆ ಕಡೆ ಕೇಳ್ಕೊತೀನಿ ಕತೆಗಳೆಲ್ಲ. ಕೆಲಸ ಆಗ್ಬೇಕಲ್ಲ. ಅಶೋಕ್ ತಾರೆ ನಿಮ್ಮ ಹೆಸರು. ಅದು ರಿಪೋರ್ಟ್ ಕೊಟ್ಟಿದ್ರೆ ಮುಂದಕ್ಕೆ ಏನು ಅವ್ನು ಯಾಕೆ ಮಾಡ್ತಾ ಇಲ್ಲ? ಅಲ್ಟಿಮೇಟ್ ಏನಾದ್ರೂ ಸಿಗ್ಬೇಕಲ್ರಿ. ಇರ್ಲಿ, ಇವತ್ತೊಂದಿನ ತಾಸ್ಕರಿಗೆ ಹೇಳ್ಬಿಟ್ಟು ಹೋಗ್ತೀನಿ, ಗೊತ್ತಿಲ್ಲ ನನಗೆ. ಇಲ್ಲ ಇವತ್ತು ಬೆಳಗ್ಗೆ ಸಸ್ಪೆನ್ಷನ್ಗೆ ಬೇಕಾದ್ರೆ ಬರಿತೀನಿ ಬೇಕಾದ್ರೆ. ಹೊಸದೊಡ್ಡಿ ವಿದ್ಯುತ್ ಕಂಬ ಅಳವಡಿಸೋ ಬಗ್ಗೆ ರವಿ ಹೊಸದೊಡ್ಡಿ ನೀನು ಪಂಚಾಯತ್ ಹೆಸರು ಬರೀತಿ ಯಾಕಮ್ಮ ಬರೀತಿಲ್ಲ? ಆಯ್ತು, ಗೊತ್ತಿಲ್ಲ. ಹೊಸದೊಡ್ಡಿ ಯಾವ್ದೊಂದು ಹೊಸದೊಡ್ಡಿ ಯಾವ ಪಂಚಾಯತಿ ಗೊತ್ತಿಲ್ಲ. ಆಶ್ರಯ ಯೋಜನೆ ಮನೆಗೆ ನಾನು MP ಅವರೆಲ್ಲ ಸ್ಕೆಚ್ ಮಾಡಿಸಿ ರೆಡಿ ಮಾಡಿಸಿ ಅದೆಲ್ಲ 100 ವರ್ಷದ ಇದ್ದ ಜಮೀನನ್ನ ಈಗ ಯಾರಿಗೂ ಸಾಗುವಳಿ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಅವನಿನ್ನೂ 1ನೇ ಕ್ಲಾಸ್ ಆಗಿರ್ಲಿಲ್ಲ, ಆಗ್ಲೇ ಅವ್ನು ಗ್ರಾಂಟ್ ಮಾಡ್ಬಿಟ್ಟಿದ್ದೀರಿ. ಅವ್ನ ತಾಯಿ ಹೊಟ್ಟಿರ್ಲಿಲ್ಲ, ಹುಟ್ಟಿರ್ಲೇ ಇರಲಿಲ್ಲ, ಅವ್ನಿಗೆ ಅಲ್ಲೇ ತಗೊಂಡೋಗಿ ಮಂಜೂರಾತಿಗೆ ಅಪ್ಲಿಕೇಶನ್ ಹಾಕೊಂಡಿದ್ದೀರಾ. ಅವ್ನು 2ನೇ ಕ್ಲಾಸ್ ಇದ್ದ ಅವ್ನು ಆಗ್ಲೇ ಮಂಜೂರಾತಿ ಮಾಡಿದ್ದೀರಾ. ಪ್ರಭಾಕರ್ ಮತ್ತೆ ಅಶೋಕ್ ರಾಥೋಡ್ ಹಾಗೆ ಮಾಡಿದ್ದಾರೆ ಸ್ವಾಮಿ. ಅದನ್ನ ನಾವು ಪಾಣಿ ಇದು ಮಾಡಿಕೊಟ್ರೆ ನೀವು ಹೋದ್ರಿ ಏನಾದಿತ್ತು ಅಂತ ಹೇಳ್ತಾರೆ. ಅಶೋಕ್ ರಾಥೋಡ್ ಮತ್ತೆ ಪ್ರಭಾಕರ್ ಇಲ್ಲದೆ ಸ್ವಾಮಿ ಕೈವಾಡ ಮಾಡ್ತಾ ಇರೋದು. ಗೊತ್ತಾ ಜಾಗ ಅದು? ನಾನು ಹೇಳ್ತಿರೋ ವಿಷಯ ಗೊತ್ತಾ? 2 ಎಕರೆ ಮಂಜೂರಾತಿ ಮಾಡಿದ್ದೀರಿ. ಯಾರು ನೀವೇ ಏನ್ರಿ? ಕೊಟ್ಕಳೆ ಒಂದು ಜಮೀನು ಇತ್ತು. ಯಾವ ಊರು? ಮಧುವಾಡಿ. ದೇವಸ್ಥಾನ ಜಮೀನಲ್ಲ, ಅವ್ರು ಕೇಳ್ಸೋ ದೇವಸ್ಥಾನ ಜಮೀನು. ನಾನು ಮಾಡ್ತಾ ಇರೋದು ಕೊಟ್ಕಾಳ ಪಂಚಾಯತಿ ಜಮೀನು. ಕೊಟ್ಕಾಳು ಆಶ್ರಯ ಇದು ಹೆಂಗ್ ಖಾತೆ ಆಗ್ಬಿಡ್ತದು? ನೀವೇ ಸರ್ವೆ ಮಾಡಿದ್ದೀರಾ ಆಶ್ರಯ ಯೋಜನೆ ಮನೆಗಂತ. ನೀವೇ ನಿಮ್ಮ ಹೆಂಡರಿಗೆಲ್ಲ ಬರ್ದಿದ್ದೀರಿ. ನೀವು ತಹಸೀಲ್ದಾರ್ ಬರೀತೀರಿ. ಅದೇ ತಹಸೀಲ್ದಾರರು ಕೋಡ್ ಆಫ್ ಕಂಡಕ್ಟ್ ಬಂದ ತಕ್ಷಣ ನೀವು ನಮ್ಗೆ ಯಾರು ಹೇಳಿರಲಿಲ್ಲ ಕೇಳಿರಲ್ಲ ಅದನ್ನೇ 2 ವರ್ಷಕ್ಕೆ ಖಾತೆ ಮಾಡ್ತೀರಿ. ಇಂಥ 420 ಕೆಲಸ ತಾಲೂಕಲ್ಲಿ ಕಚೇರಿ ನಡೀತದೆ ಅಂತ ಮಾಡಿಕೊಂಡಿರ್ಲಿಲ್ಲ. 2 ವರ್ಷ ಆಗಿದೆ ಪ್ರಭಾಕರ್ ದೇವಸ್ಥಾನ ಏನಾಯ್ತು? ಎಷ್ಟಿಂದ ಹೋರಾಟ ಮಾಡ್ತಾರೆ ಗೊತ್ತಾ? ಅದ್ರ ಬಗ್ಗೆ ಎಲ್ಲ ಕುಸ್ತಿ ಆಗಿದೆ, ಹೊಡೆದಾಟ ಮಾಡ್ಕೊಂಡಿದ್ದಾರೆ ಪೊಲೀಸ್ ಸ್ಟೇಷನ್ ಎಲ್ಲ. ಏನಪ್ಪ ಯಾರು ಮಾತಾಡ್ತಾರ ನೋಡ್ರಿ. ಆಶೀರ್ವಾದ ಮನೆಗೆ ಬೆಳಗುಳಿ ಅಶೋಕ್ ಜಾಗ ಇದೆ, ಬೇಕಾದಷ್ಟಿದೆ. ನೀವು ಮಾಡಿಲ್ಲ ಅಂದ್ರೆ ನಮ್ಮ ಹತ್ರ ಆಪಿದೆ, ನಾವೇ ಬೇಕಾದ್ರೆ ಗೋಮಾಳ ಎಲ್ಲಿದೆ ಅಂತ ಆಪೇ ತೋರಿಸ್ಬಿಡ್ತದೆ. ನೀವೇನು ತೋರಿಸ್ಬೇಕಾದ ಅವಶ್ಯಕತೆ ಇಲ್ಲ. ಅಷ್ಟೊಂದು ಅಡ್ವಾನ್ಸ್ ಟೆಕ್ನಾಲಜಿ ಇದೆ. ಇದೆಯಾ? ಆಪ್ ಬಂದಿದೆ ಅಲ್ಲ, ಅಷ್ಟು ಮನೆಗೆ ಮನೆ ಮಾಡಿ ಸೈಟ್ ಜಾಗ ಕೊಡಿ, ವ್ಯವಸ್ಥೆ ಮಾಡಿ, ಎಲ್ಲರೂ ಹುಡುಕಿ.
ನೋಡಿ ನಿಮ್ಮ ಆ್ಯಪಲ್ಲೆಲ್ಲ ಕೂತ್ಕೊಂಡು ಮಾಡಿಸಿ. ವಿ ಎ ಕೆಲಸ ಕೊಡಿ. ಏನು ಮಾಡ್ತಾನೆ ವಿ ಎ? ಏನಿದು? ಗೊಲ್ಲಹಳ್ಳಿ ಅನಧಿಕೃತ ನಿರ್ಮಾಣದ ಕ್ರಮಬದ್ಧಗೊಳಿಸುವ ಅರ್ಜಿ ಆಯ್ತು. ಅದು 5 ಜನಗಳು ಖಾತೆ ಮಾಡಿಸ್ಕೊಡಿ. ಅದ್ರಲ್ಲಿ ಸಾಗುವಳಿ ಕೊಡ್ಬೇಕು ತಾನೆ? ಸಾಗುವಳಿನೂ ಮಾಡಬೇಕು, ಖಾತೆನೂ ಮಾಡಬೇಕು. ಅದೇ ನೆಕ್ಸ್ಟ್ ವೀಕ್ ಎಲ್ಲ ಕೊಡ್ತೀರಿ ನೋಡು ಖಾತೆ ಎಲ್ರಿಗೂ. ನೆಕ್ಸ್ಟ್ ವೀಕ್ ಎಲ್ರಿಗೂ ಖಾತೆ ಸಾಗುವಳಿ ಇಸ್ಕೊಳ್ಳೋದಕ್ಕೆ ಕಳಿಸ್ತೇನೆ, ನಾನೇ ಕಳಿಸ್ತೀನಿ. ದುಮ್ಕು ಮಾದಮ್ಮ ಪುಡ್ದೊಡ್ಡಿ ಸಾಗುವಳಿ ಚೀಟಿ ಕೇಳ್ತದೆ. ಯಾರಿಗೆ ಬರ್ತದೆ ಪುಡ್ದೊಡ್ಡಿ? ನಿಮ್ಗೇನ? ಏನಾಯ್ತು ಸಾಗುವಳಿ? ಯಾವಾಗ ಯಾತಕ್ಕೆ ಮಾಡಿ ಗೊತ್ತೀರಿ? ಹೋಗಿ ಸ್ಪಾಟಲ್ಲಿ ಏನು ನೋಡಿ ಬೆಳಗುಳಿ ಸ್ಮಶಾನ ಜಾಗನ ಗುರುತಿಸ್ಕೊಡ್ಬೇಕು. ಅಶೋಕ್, ಸ್ಮಶಾನ ಬೇಕಂತೆ, ಸೈಟ್ಲೆಸ್ ಅವ್ರಿಗೆ ಸೈಟ್ ಬೇಕಂತೆ. ಸ್ಮಶಾನ ಜಾಗವನ್ನು ಗುರುತಿ ಹದ್ಬಸ್ ಮಾಡ್ಕೊಡ್ಬೇಕು. ನೋಡ್ಕೊಂಡ್ ಬಂದಿದ್ದೀವಿ ಸರ್, ಅದು ಬಸ್ ಮಾಡ್ಕೊಂಡು ಹದ್ಬಸ್ ಸ್ಕೆಚ್ ಮಾಡಿಸಿ ಏನ್ ಮಾಡ್ತಾರೆ? ಇಲ್ಲ ಯಾರು ಮಶಾಣಕ್ಕ? ನಿಮ್ಮಲ್ಲಿ ಪಾಣಿ ನಮ್ಮನ್ನ ಇಲ್ವಾ? ಪಾಣಿ ಇನ್ಕಾರ್ಪೊರೇಟ್ ಆಗಿದ್ಯಾ? ಏನು ಮಶಾಣ ಜಾಗನ? ಯಾವ್ದಾರ ಒಂದು ಕಲ್ ಗುರ್ತಿಸಿ ಅದನ್ನ ತಗೊಂಡು ಬಂದು ಎಷ್ಟು ಎಕರೆ ಇದೆ? ಗೊತ್ತಿಲ್ಲ ನಿಮ್ದೆ ಈ ವರ್ಷ ಇಲ್ಲೇ ಇದ್ದಾರಲ್ಲ ಜಗಣ, ಅಂಬೇಡ್ಕರ್ ಭವನಕ್ಕೆ ಜಾಗ ಅಂತ. ಅಸಮನ್ ದೇವಸ್ಥಾನ ಮುಂದೆಗಡೆ ಒಂದು 24 ಪುಟ್ಸಾಬಿ ಬಿನ್ಲೆಟ್ ಚನ್ಮಾರೇಗೌಡ ಬನವಾಸಿ ಸಾಗೋಳಿ ಎಲ್ಚೋಡಿ ಮಾಡಿದ್ದೀರ ನೋಡಿ. ನೀರು ಲೀಕೇಜ್ ಇದೆ ಅಂತ, ನೀರು ಹೋಗ್ತಾ ಇದೆ ಅಂತ. ಇಲ್ಲ ಸರ್, ನೀರೇನು ಹೋಗ್ತಾ ಇಲ್ಲ ಸರ್. ಸುಮಾರು ಈಗ 20 ವರ್ಷ ಕ್ಲೋಸೇ ಮಾಡಿದ್ದಾರೆ ಸರ್. ಅದಕ್ಕೆ ನೀವು ಹೇಳಿದ್ಮೇಲೆ ದಯವಿಟ್ಟು ಸಂಬಂಧ ತೋರಿಸಿ. ಈಗ ನೆಕ್ಸ್ಟ್ ವೀಕಲ್ಲಿ ಕೊಡ್ತಾರೆ ಸರ್, ಟೀಮ್ ಬರ್ತಾರೆ. ಒಳಗಡೆ ಏನಾಗಿದೆ ಏನು ಅಂತೇಳಿ ಡೆವಲಪ್ ಮಾಡ್ಕೊಂಡು ಆಮೇಲೆ ಕಲೆ ಮಾಡಿ ಡಿಸ್ಕಸ್ ಮಾಡ್ತಾರೆ. ಏನೋ ದುರಸ್ತಿ ಏನು ಬೇಕು ಅಂತ ಕೇಳ್ತಾನೆ. ತೂಕ್ ದುರಸ್ತಿ ಸರಿಪಡಿಸಿ ನೀರು ಹರಿಸುವಂತ ತೂಕ್ ಬ್ಲಾಕ್ ಮಾಡ್ಬಿಟ್ಟಾರ ನೀರು ಹರಿಸ್ಬೇಕಂತ ಕೇಳ್ತಾ ಇರೋದು ಅವರು. ರಾಮಣ್ಣ ಇದ್ದಾನೆ ಇಲ್ಲಿ? ಬಾ ಮುಂದ್ಗಡೆ ಬಾ, ಇಲ್ಲಿ ಬಾಯಿ ಮುಚ್ಕೊಂಡು ಅಲ್ಲಿ ಹಿಡಿತಿದ್ಯಾ? ಇಲ್ಲಿದೆ ಈ ಕಡೆ ಇಲ್ಲ. ಇದು ಇರಿಗೇಷನ್ ಪರ್ಪಸ್ಗೆ ನೀರು ಬಿಡ್ಬೇಕು ತಾನೆ. ನೀರು ಬಿಡೋದು ನೀರು ಸ್ಟಾಕ್ ಅಷ್ಟೇ ಹೋಗ್ಬೇಕು. ತುಂಬ ಕಟ್ಟಾಗ್ಬಿಟ್ಟಿದೆ. ಆಯ್ತು, ಡಾಟ್ ಮುಗಿತು. ಏನು ಪರ್ಪಸ್ಕಾಗಿ ಮಾಡಿರೋದು? ಏನು ಪರ್ಪಸ್ಕಾಗಿ ಮಾಡಿರೋದು? ಸರ್ಫೇಸ್ ವಾಟರ್ ಇಂಪ್ರೂವ್ಮೆಂಟ್ ಅಷ್ಟೇ, ವ್ಯವಸಾಯಕ್ಕೇನಿಲ್ಲ. ಅಚ್ಚುಕಟ್ಟು ಪ್ರದೇಶ ಇಲ್ಲ ಅಲ್ಲಿ. ಕೆಳಗಡೆ ನಮ್ಮ ಬಿಡಿ ತೋರಿಸಿ ಏನು ನೋಡಪ್ಪ ತೂಕ ರೆಡಿ ಮಾಡ್ಕೊಡ್ತಾರೆ. ಆಯ್ತಾ? ಗ್ರಾಮಸ್ಥರು ಇದರ ಮರಳವಾಡಿಯಲ್ಲಿ ಕೋತಿ ನಾಯಿಗಳನ್ನ ಹಿಡಿಸಿ ಸ್ನಾನ ಮಾಡಿಸ್ಬೇಕಂತ. ನೀನು ಕೊಟ್ಟಿರೋದು ಅರ್ಜಿ ಇದು? ಕೋತಿ ನಾಯಿ ನೀನೇ ಕೊಟ್ಟಿರ್ಬೇಕು. ಹಾಂ, ಈಗ ನಾವು ಅದು ಅಧಿಕಾರಿಗಳೆಲ್ಲ ಕೋತಿ ನಾಯಿನ ಹಿಡಿಸಿ ಕೆಲಸ ಮಾಡಿಸ್ಬೇಕು, ರಿಪೇರಿ ಮಾಡಿಸ್ಬೇಕಂತ ಇನ್ನೊಂದು ಅರ್ಜಿ ಬಂದಿದೆ. 2 ಬರ್ತಿದೆ. ಚಿಕ್ಕ ಬೆಂದಳ್ಳಿ ಕಲ್ಲನಕುಪ್ಪೆ ರಸ್ತೆ ತೇರ್ಗಡೆ ಮಾಡಿಕೊಡೋ ಬಗ್ಗೆ ಅಂತ ಹೇಳ್ತಾರಮ್ಮ. ಏನು ಟೆಂಪಿಂಗ್? ರುದ್ರಭೂಮಿ ಮಾಡಿಕೊಡುವ ಬಗ್ಗೆ. ಮಶಾಣ ಕಲ್ಲನಕುಪ್ಪೆಗೆ ಮಶಾಣ ಆರೈಕೆ ರುದ್ರಭೂಮಿ ಕೇಳ್ತಾರಲ್ಲಪ್ಪ, ಮಶಾಣ ದೂರ ಆಗುತ್ತಲ್ಲ. ತೋಕ್ಸಂದ್ರ ಪಂಚಾಯತಿ ಕೆರೆ ಒತ್ತುವರಿಗೆ ಒಂದು ಅರ್ಜಿ ಬಂದಿದೆ. ನೆಕ್ಸ್ಟ್ ವೀಕ್ ನನಗೆ ಉತ್ತರ ಕೊಡ್ಬೇಡಿ ದಯವಿಟ್ಟು. ಶಿಕ್ಷಾದರಲ್ಲಿ ಸಾಗುವಳಿ ಅಂತ ಕೊಟ್ಟಿದ್ದಾರಲ್ಲಪ್ಪ. ಊಜಮ್ಮಕ್ಕೂ ಮಲ್ಲೆ ಸಾಗುವಳಿ.
ಬೇರೆ ಅದು ಬೇರೆ ಸರ್ ಯಾವ ಬೇರೆ ನೋಡ್ರಿ ಹೇಳಿ